ಉಪನೇತ ತಂದೆ. ಇದು ಉಪನೇತ ಅಂತ ಮತ್ತೆ ಪ್ರತ್ಯೇಕ ಯಾಕೆ ಹೇಳಿ, ನಿಷೇಕ್ತ ಉಪನೇತ ಅಂತ ಎರಡೂ ಹೇಳಿದರು. ಕೆಲವೊಮ್ಮೆ ಹೆತ್ತವನು ಹೊರುವ ಕಾಲಕ್ಕಿರಲ್ಲ, ಹೊರಟೋಗಿರ್ತಾನೆ. ಹೆತ್ತವನು ಅಂತ ಯಾಕೆ ಹೇಳಿದೆ ಅಂದರೆ ಅವನು ಹೆತ್ತವನೇ, ತಾಯಿ ಹೆರುವುದಕ್ಕಿಂತ ಮುಂಚೆ ಹೆರುವವನು ಅವನೇ. ಅದನ್ನೇ ನಿಷೇಕ್ತ ಅಂತ ಶಬ್ದದಿಂದ ಹೇಳುವುದು. ಉಪನಯನ ಮಾಡುವನು ಕೆಲವೊಮ್ಮೆ ಚಿಕ್ಕಪ್ಪನೋ ಇನ್ಯಾರೋ ಗುರುಗಳೋ ದೊಡ್ಡವರು ದೊಡ್ಡಪ್ಪನೋ ಯಾರೋ ಇರ್ತಾರೆ, ಅವರು ಕೂಡ ಉಪನಯನ ಮಾಡಿದ್ದಾರೆ ಅಂತಂದರೆ ಅವರು ಗುರುಗಳೇ. ನಿಷೇಕ್ತ ಸಂಸ್ಕರ್ತ, ಈ ಮಧ್ಯದಲ್ಲಿ ಈ ಸಂಸ್ಕಾರ ಆಯ್ತಲ್ಲ, ಉಪನಯನ ಒಂದು ಸಂಸ್ಕಾರ ಇತ್ತು, ಉಳಿದ ಚಿಕ್ಕಂದಿನಿಂದ ಎಲ್ಲ ಸಂಸ್ಕಾರಗಳನ್ನು ಅವನಿಗೆ ಮಾಡಿದವನು ಅಂತಾದಾಗ ಅವನು ಗುರು ಅಂತ ಅನಿಸ್ತಾನೆ. ಇವರೆಲ್ಲರೂ ಪೂಜ್ಯಾಹ ವಂದ್ಯಾಶ್ಚ ಸಾದರಂ, ಇವರು ಎಲ್ಲರೂ ಕೂಡ ಪೂಜ್ಯರು. ಇಷ್ಟಾಗುವಾಗ ನಮಗೂ ಒಂದು ಸಂದೇಹ ಬಂದದ್ದನ್ನು ಅಲ್ಲಿ ಕಲ್ಮಾಶಪಾದನು ಕೇಳ್ತಾನೆ, ಇಷ್ಟು ಜನರು ಗುರುಗಳು ಹೇಳಿದ್ರಿ, ಇದರಲ್ಲಿ ಯಾರು ಶ್ರೇಷ್ಠ? ಎಲ್ಲರಿಗೂ ಒಂದೇ ಹೈರಾರ್ಕಿ ಇಲ್ಲ ಅಲ್ವಾ, ಎಲ್ಲರಿದ್ದು ಅವರವರದ್ದೇ ಆದ ಸ್ಥಾನಮಾನಗಳು ಬೇರೆ ಇದೆಯಲ್ವಾ, ಅದರ ಬಗ್ಗೆ ನನಗೊಂಚೂರು ನಿರ್ಣಯ ಕೊಡಿ ಅಂತ ಕೇಳಿದಾಗ, ಗುರು ಮಾಹಾತ್ಮ್ಯ ಕಥನಂ ಶ್ರವಣಂ ಚಾನುಮೋದನಂ ಸರ್ವೇಷಾಂ ಶ್ರೇಯ ಆದತ್ತೆ ತಸ್ಮಾದ್ ವಕ್ಷ್ಯಾಮಿ ಸಾಂಪ್ರತಂ. ಇದು ನೋಡಿ, ಪಿಶಾಚಿಗಳು ಮತ್ತು ಬ್ರಹ್ಮ ರಾಕ್ಷಸರುಗಳು ಮಾತಾಡುವ ವಿಷಯ. ನಾವು ಮನುಷ್ಯರಾಗಿ ರಾಕ್ಷಸರ ಥರ ಮಾತಾಡ್ತಾ ಇರ್ತೇವೆ. ಈ ರಾಕ್ಷಸಗಳು ಒಳಗಿನಿಂದ ಮಾತಾಡ್ಕೊಳ್ಳೋದು ಅಂತರಂಗದ ತಿಳಿಗೊಳಿಸುವಂಥವರ ಬಗ್ಗೆ ಮಾತಾಡ್ತಾ ಇವೆ. ಒಂದು ಕಡೆಯಿಂದ ಬ್ರಹ್ಮ ರಾಕ್ಷಸ ಮಾತಾಡ್ತಾ ಇದ್ದಾನೆ, ಇನ್ನೊಂದು ಕಡೆಯಿಂದ ಕಲ್ಮಾಶ ಪಾದ ರಾಕ್ಷಸ ಪ್ರವೃತ್ತಿಯಲ್ಲಿ ಇದ್ದು ಮಾತಾಡ್ತಾ ಇದ್ದಾನೆ. ಅವನು ಕೇಳ್ತಾನೆ, ಆ ರಾಕ್ಷಸ ಹೇಳ್ತಾನೆ, ಬ್ರಹ್ಮ ರಾಕ್ಷಸ, ಗುರುಗಳ ಬಗ್ಗೆ ಮಾತಾಡುವುದು ಅಂತ ಅನ್ನೋದು ಬದುಕಿನಲ್ಲಿ ಸಿಗುವ ದೊಡ್ಡ ಒಂದು ಸೌಕರ್ಯ. ಅದು ಸಿಕ್ಕಿತು ಅಂತಂದಾಗ ತಪ್ಪಿಸಿಕೊಳ್ಬಾರ್ದು. ಯಾಕೆಂದರೆ ಗುರುಮಾಹಾತ್ಮ್ಯ ಕಥನಂ ಶ್ರವಣಂ ಅನುಮೋದನಂ, ಕೇಳುವುದು, ಹೇಳುವುದು ಮತ್ತು ಅದಕ್ಕೆ ಅನುವು ಮಾಡಿಕೊಡುವುದು. ನಾವು ಹೇಳಲಿಕ್ಕೆ ಬರಲ್ಲ, ನಮಗೆ ಅಷ್ಟು ಕೂತು ಕೇಳಿದರೂ ಎಲ್ಲವೂ ಅರ್ಥ ಆಗುತ್ತೆ ಅಂತಿಲ್ಲ. ಕನಿಷ್ಠ ಪಕ್ಷ ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಅದೂ ಕೂಡ ಶ್ರೇಯ ಆದತ್ತೆ, ಅವನಿಗೂ ಶ್ರೇಯಸ್ಸನ್ನು ಒದಗಿಸುತ್ತೆ, ಅವನನ್ನು ಎತ್ತರಕ್ಕೆ ಏರಿಸುತ್ತೆ. ಅದರಿಂದಾಗಿ ಗುರುಗಳ ಬಗ್ಗೆ ನಾವು ಎಷ್ಟು ಕೇಳಿದರೂ ಕಮ್ಮಿನೇ. ನೀನು ಅಂತಹ ಗುರುಗಳ ಬಗ್ಗೆ ಮತ್ತಷ್ಟು ಚರ್ಚೆಯ ವಿಷಯವಾಗಿ ಮಾತಾಡ್ತಾ ಇದ್ದಿ ಅಂದರೆ ನಾನು ಯಾಕೆ ಹೇಳಲ್ಲ, ಖಂಡಿತ ಹೇಳ್ತೇನೆ. ತಸ್ಮಾದ್ ವಕ್ಷ್ಯಾಮಿ ಸಾಂಪ್ರತಂ, ಈಗಲೇ ಹೇಳ್ತೇನೆ, ತಡ ಮಾಡೋದಿಲ್ಲ. ಕೆಲವೊಮ್ಮೆ ಆಮೇಲೆ ಹೇಳ್ತೇನೆ, ನಾಳೆ ಹೇಳ್ತೇನೆ, ಗೊತ್ತಿಲ್ಲ, ಅಥವಾ ಇನ್ನೇನೋ ಇಲ್ಲ, ನನಗೆ ಗೊತ್ತಿರೋದನ್ನು ನಿನ್ನ ಜೊತೆಗೆ ಹಂಚಿಕೊಳ್ತೇನೆ, ನನಗೆ ಸಂತೋಷ ಇದೆ. ಯಾರು? ಪಿತಾಚ ಧರ್ಮವಕ್ತಾಚ ವಿಶೇಷ ಗುರವ ಸ್ಮೃತಾ ಅಧ್ಯಾಪಕಾಶ್ಚ ವೇದಾನ ಮಂತ್ರವ್ಯಾಖ್ಯಾಕೃತಸ್ತಥಾ. ಹೌದು, 4 ಜನ ಅದರಲ್ಲಿ ಪ್ರಧಾನ. ವೇದವನ್ನು ಅರ್ಥಸಹಿತ ಪಾಠ ಮಾಡಿದವನು ಅಧ್ಯಾಪಕ. ಅಂದರೆ ಬರೀ ಉರು ಹೊಡಿಸೋನಲ್ಲ. ನಮಗಿವತ್ತು ಅಲ್ಲಿ ಅಷ್ಟಕ್ಕೆ ನಿಂತ ಕನಿಷ್ಠ ಪಕ್ಷ ಅದಾದರೂ ಹೇಳ್ಕೊಡ್ತಾನಲ್ವ ಸಮಾಧಾನಕ್ಕೆ. ಆದರೆ ಒಂದು ದಿವಸ ಅದರ ಅರ್ಥ ತಿಳ್ಕೊಳ್ಳುವ ಪ್ರಯತ್ನ ಮಾಡಲಿಲ್ಲ ಅಂದರೆ ಅದು ನಿಜವಾಗಿಯೂ ವೇದವೇ ಬೈಯುವ ಮಾತು. ಕತ್ತೆಗೆ ರೇಷ್ಮೆ ಶಾಲು ಹೊರಿಸಿ ಕರ್ಕೊಂಡು ಹೋದಾಗ ಅದಕ್ಕೆ ಅನ್ನಿಸ್ತಾ ಇರ್ಬೋದು, ನನ್ನ ಹೆಗಲಲ್ಲಿ ಯಾವಾಗಲೂ ರೇಷ್ಮೆ ಶಾಲನ್ನು ಹೊದಿಸ್ಕೊಂಡು ಹೋಗ್ತಾ ಇದ್ರು ಅಂತ. ಆದರೆ ಅದು ಹೊತ್ಕೊಂಡು ಹೋಗೋದೇ ಒಗಿಲಿಕ್ಕೆ ಅಗಸನ ಜೊತೆಗೆ, ಅದೇನು ಮೆರವಣಿಗೆ ಮಾಡೋದಕ್ಕೆ ಸಮ್ಮಾನ ಮಾಡಿದ್ದಲ್ಲ. ಹಾಗೇ ಆಗುತ್ತೆ ನಮ್ಮ ತಲೆಯಲ್ಲಿ ಒಂದು ವೇಳೆ ವೇದ ಇದ್ದು ಅದರ ಅರ್ಥದ ಬಗ್ಗೆ ಏನೂ ಭಾವನೆ ಇಲ್ಲ ಅಂದರೆ, ಅದರ ಗೌರವವೂ ಇಲ್ಲ ಅಂತ ಆದರೆ ಅದಕ್ಕೇನೂ ವಿಶೇಷವಾದ ಬಲ ಇಲ್ಲ ಅಂತ. ಅಧ್ಯಾಪಕಾಶ್ಚ ವೇದಾನ ಮಂತ್ರವು ವ್ಯಾಖ್ಯಾಕೃತಸ್ತತ, ಇನ್ನು ಸ್ವತಃ ತಾನೇ ಇದೇನು ಅಂದರೆ ನನ್ನ ಹಿರಿಯರು ಹೀಗಂದು ವ್ಯಾಖ್ಯಾನ ಮಾಡಿದರೆ ಅದನ್ನಾದರೂ ಹೇಳುವುದು ಅಧ್ಯಾಪಕತ್ವದಲ್ಲಿ ಸೇರುತ್ತೆ. ನಾನೇ ಹೊಳಿತದೆ ಕೆಲವೊಮ್ಮೆ ಕೂತು ಅದರ ಜೊತೆಗೆ ಚಿಂತಿಸಿ ಪ್ರತಿ ದಿವಸ ಯೋಚನೆ ಮಾಡ್ತಾ ಇದ್ದ ಹಾಗೆ, ಇದು ಅರ್ಥ ಚೆನ್ನಾಗಿದೆ ಅಲ್ವಾ, ಈ ರೀತಿ ಹೇಳಬಹುದಲ್ವಾ ಅಂತ ಒಂದು ವೇಳೆ ಅದರ ಹೊಸ ಮುಖದ ಚಿಂತನೆಯನ್ನು, ಯಾವುದೋ ಭಾರತದ ಮಾತು ಕೇಳ್ತಾ ಇದ್ದ, ಇದು ಈ ವೇದದ ಅರ್ಥಕ್ಕೋಸ್ಕರ ಬಂದ ಶಬ್ದ ಅಲ್ವಾ ಅಂತ ಅವನಿಗೆ ತಲೆಯಲ್ಲಿ ಹೊಳೆದು ಅವನು ಇನ್ನಷ್ಟು ಅದರ ಆಳಕ್ಕೆ ಇಳಿದ ಅಂದರೆ ಅವನು ಅದಕ್ಕಿಂತಲೂ ಶ್ರೇಷ್ಠ. ಅಂದರೆ ಈ ರೀತಿ ಒಟ್ಟು 4 ಜನ. ಮೊದಲು ತಂದೆ ಆದಮೇಲೆ ಧರ್ಮವಕ್ತ ಆದಮೇಲೆ ಅರ್ಥವಕ್ತ, ವೇದಾರ್ಥ ಸ್ಫೋರಕವಾದಂತಹ ಚಿಂತನೆಯನ್ನು ಸ್ಫುರಣೆಯಾಗಿ ಹೇಳುವ ಚಿಂತನೆ ಮಾಡುವವ. ಹೀಗೆ 4 ಜನ ವಿಶೇಷ ಗುರವ ಸ್ಮೃತಾ. ಇವರು ಕ್ರಮ ಪ್ರಕಾರ ಇನ್ನಷ್ಟು ವಿಶೇಷ ಗುರುಗಳು ಅಂತ ಅನ್ನಿಸಿಕೊಳ್ತಾರೆ ಅಂತ ಹೀಗೆ ಹೇಳಿ ಅದರಲ್ಲಿ ಒಂದು ಮಾತು ಸೇರಿಸ್ತಾರೆ. ಈ ವೇದ ಅಧ್ಯಾಪಕಾಶ್ಚ ವೇದಾನ ಮಂತ್ರವ್ಯಾಖ್ಯಾಕೃತಸ್ತಥ ಅಂತ ಹೇಳುವುದಕ್ಕೆ ಮತ್ತೆ ಜೋಡಿಸಿ ಹೇಳ್ತಾನೆ, ಆ ರಾಕ್ಷಸ ಹೇಳ್ತಾನೆ, ಈ ಜಾಯತೆ ಚ ಪುರಾಣೇಭ್ಯ ತಸ್ಮಾತ್ ತಾನೀಹ ದೇವತಾ ಸರ್ವವೇದಾರ್ಥ ಸಾರಾಣಿ ಪುರಾಣಾನೀತಿ ಭೂಪತೆ ವದಂತಿ ಮುನಯಶ್ಚೈವ ತದ್ವಕ್ತ ಪರಮೋ ಗುರುಹು. ಈ ವೇದಾರ್ಥವನ್ನು ಚಿಂತನೆ ಮಾಡುವವನು ಪುರಾಣಗಳ ಕಡೆಗೆ ಗಮನ ಕೊಡಲಿಲ್ಲ ಅಂದರೆ ಅವನು ಮತ್ತೆ ಹಿಂದೆ ಉಳಿದ ಹಾಗೆಯೇ. ಪುರಾಣ ಎಲ್ಲ ಅದು ಸುಮ್ಮನೆ ಅಡಗುಲಜ್ಜಿ ಕಥೆ, ನಮಗೇನೋ ಒಂದು ಅರ್ಥ ಇದೆ ತಲೆಯಲ್ಲಿ, ನಾವು ಅದನ್ನೇ ಹೇಳುವುದು.
ನಾವು ವೇದಗಳಿಗೆ ತುಂಬ ಗೌರವ ಕೊಡ್ತೇವೆ. ನಾವು ವೇದಾರ್ಥದ ಬಗ್ಗೆ ಲೌಕಿಕವಾದ ಬೇಕಾದಷ್ಟು, ಈಗ ರಾಷ್ಟ್ರ ಸೂಕ್ತ ಅಂತಿದೆ, ರಾಷ್ಟ್ರದ ಬಗ್ಗೆ ತುಂಬ ರಕ್ಷಣೆ ಮಾಡಬೇಕು ಹಾಗೆ ಹೀಗೆ ಹೇಳುವ ಅರ್ಥ ಅದಕ್ಕೊಂದಿದೆ. ಅದೇ ಪರಮಾರ್ಥ ಅಲ್ಲ. ರಾಷ್ಟ್ರ ಸೂಕ್ತ ಹೇಳಿದ್ರು ರಾಷ್ಟ್ರ ಅಂದರೆ ಭಗವಂತನೇ ಅಲ್ಲಿ. ಆ ಅರ್ಥದ ತನಕ ಹೋಗದೆ ಕೇವಲ ಲೌಕಿಕವಾದ ಭೂಮಿ ಸೂಕ್ತ, ಇದು ಭೂಮಿಯ ಬಗ್ಗೆ ಹೇಳುತ್ತೆ, ಇದು ಭೂಮಿಯನ್ನು ಹಾಗೆ ನೋಡ್ಕೊಳ್ಳುತ್ತೆ, ಇನ್ನೇದು ಕೃಷಿಕರ ಬಗ್ಗೆ ಹೇಳುತ್ತೆ. ಹೌದು, ಅದು ಒಂದು ಅರ್ಥ ಇದೆ. ಆದರೆ ಅಷ್ಟರಲ್ಲೇ ನಿಂತು ಪುರಾಣದಲ್ಲಿ ಈ ಎಲ್ಲ ಮಂತ್ರಗಳಿಗಿರುವಂತಹ ಪರಮಾರ್ಥವಾದ ಪರಮಾತ್ಮನ ತಿಳುವಳಿಕೆಯ ತನಕ ಹೋಗದೇ ಇದ್ದರೆ ಅದು ಪೂರಗುಣ ಅನ್ನೋದು ಗುರುತ್ವಕ್ಕೆ ತುಂಬಿಕೊಳ್ಳುವಂಥದ್ದಲ್ಲ. ಯಾರು ಸರ್ವ ವೇದಾರ್ಥ ಸಾರಾಣಿ ಪುರಾಣಾನಿ ಅನ್ನುವುದನ್ನು ತಿಳಿದು ಪುರಾಣಾರ್ಥಂ ವದನ್ ತದ್ವಕ್ತ ಪರಮೋ ಗುರು, ಅಂತಹ ಪುರಾಣಗಳ ಪುರಾಣ ಅಂದರೆ ಕೇವಲ ಪುರಾಣ ಅಂತಲ್ಲ, ಮಹಾಭಾರತ ಇತ್ಯಾದಿ ಎಲ್ಲವೂ ಸೇರಿ ಯಾವುದು ವೇದಾರ್ಥಕ್ಕೋಸ್ಕರ ಇತಿಹಾಸ ಪುರಾಣಗಳೆಲ್ಲವನ್ನೂ ಚೆನ್ನಾಗಿ ಅಧ್ಯಯನ ಮಾಡಿ ವೇದದ ಚಿಂತನೆಯನ್ನು ನಡೆಸ್ತಾನೋ ಅಂಥವನು ಪರಮೋ ಗುರು. ಆದರೆ ಬರೀ ಅದಕ್ಕೆ ತರ್ಕಸ್ತು ವಾದ ಹೇತು ಸ್ಯಾತ್, ಇದಕ್ಕೆ ತರ್ಕ ಬೇಕು, ಆದರೆ ಅದು ವಾದ ಹೇತುವಾಗಿ ಬೇಕು. ಕೆಲವೊಮ್ಮೆ ಕನ್ವಿನ್ಸ್ ಆಗಲ್ಲ. ನೋಡು, ಅಲ್ಲಿ ಹಾಗೆ ಹೇಳಿದೆ, ಇಲ್ಲಿ ಹೀಗೆ ಹೇಳಿದೆ, ಇದೆರಡನ್ನು ಹೋಲಿಸಿ ನೋಡಿದಾಗ ಸಾವಕಾಶವಾದದ್ದು ಯಾವುದು, ನಿರವಕಾಶವಾದದ್ದು ಯಾವುದು, ಯಾವುದನ್ನು ಇದೇ ಅರ್ಥದಿಂದ ಕೂಡಿಸಬೇಕು, ಇಂತಹ ಜಿಜ್ಞಾಸೆಗೋಸ್ಕರ ಕೊನೆಯ ತತ್ವವನ್ನು ತಿಳಿಯುವುದು ಪರಮಾತ್ಮನನ್ನು ಅನ್ನುವುದಕ್ಕೋಸ್ಕರನೇ ಈ ವಾದಕ್ಕಾಗಿ ತರ್ಕವನ್ನು ಬಳಸಿದರೆ ಅದು ಬೇಕು. ಅದರ ಜೊತೆಗೆ ನೀತಿ ಸ್ವೈಹಿಕ ಸಾಧನಂ. ಇನ್ನು ರಾಜನೀತಿ, ಲೋಕನೀತಿ, ಕೆಲವರು ಧರ್ಮಶಾಸ್ತ್ರ ಅಂದರೆ ಧರ್ಮಶಾಸ್ತ್ರದ ವ್ಯವಸ್ಥೆ ಒಳಗಿದ್ದು ದೇವರು ದಿಂಡ್ರು ಯಾವುದು ಬೇಡ, ಈ ಹೋಮ ಹೀಗಾಗಬೇಕು, ಅದಾಗದೇ ಇದ್ದರೆ ಅನರ್ಥ ಅಂತ. ಅದು ಪರಮಾತ್ಮನ ಪ್ರೀತಿಗೋಸ್ಕರ ಆಗಬೇಕು, ಅಲ್ಲಿ ಒಂದು ಅಂದರೆ ಶುದ್ಧತೆಯನ್ನು ಕಾಪಾಡಬೇಕು ಅಂತ ಬಯಕೆ ಇದೆ. ಆದರೆ ಆ ಯಜ್ಞದಲ್ಲಿ ಸಿಗಬೇಕಾದಂಥ ಕೊನೆಗೆ ಅದರ ಪೂಜೆಯ ನಿಜವಾದ ದೇವತೆ ಯಾರು ಗೊತ್ತಿಲ್ಲ, ಆರಾಧನೆಯ ಮಂತ್ರದ ನಿಜವಾದ ಉದ್ದೇಶ ಏನು ಗೊತ್ತಿಲ್ಲ. ಈಗ ಮಂತ್ರ ಹೀಗೆ ಮಾಡಿದರೆ ಹೀಗಾಗಿ ತುಂಬ ನಿಷ್ಠೆ, ಟೈಮಿಂಗ್ ಮಾಡ್ತಾರೆ, ಮಂತ್ರ ಚೆನ್ನಾಗಿದೆ, ಪದಾರ್ಥಗಳು ಚೆನ್ನಾಗಿದೆ, ವ್ಯವಸ್ಥೆಯೂ ಕೂಡ ಅತ್ಯಂತ ಉತ್ತಮವಾದದ್ದು, ಒಳ್ಳೆ ಡ್ರೆಸ್ಸು, ಕ್ಲೀನು ಎಲ್ಲ ಸರಿ, ತತ್ವ 0. ಅದು ಉಪಯೋಗ ಇಲ್ಲ ಅಂದರು. ಏನು ಎಲ್ಲದರ ಗುರಿ ಯಾವುದು ಅಂದರೆ ಇದರಿಂದ ಪಡೆಯುವಂತಹ ಪರಮ ಸತ್ಯ ಯಾವುದು, ಅದರ ಕಡೆಗೆ ಮನಸ್ಸಿದ್ದು ಯಾರು ಅದನ್ನು ಬೋಧಿಸ್ತಾನೋ ಅವನು ಪರಮಾರ್ಥ ಗುರು ಅಂತ ನನಗಂತಹ ಗುರು ಸಿಕ್ಕಿದ್ರು. ಅಹಂತು ಗೌತಮ ಮುನೇಃ ಸರ್ವಜ್ಞಾತ್ ಬ್ರಹ್ಮವಾದಿನಃ ಶ್ರುತವಾನ್ ಸರ್ವಧರ್ಮಾರ್ಥಂ ಗಂಗಾತೀರೇ ಮನೋರಮೆ. ಆ ಪಕ್ಕದಲ್ಲಿದ್ದವಳು, ಅವಳು ನಿನ್ನ ಗುರುಗಳು ಯಾರು ಅಂತ ಪಿಶಾಚಿ ಕೇಳ್ತಾಳೆ. ಆಗ ಆ ಬ್ರಹ್ಮರಾಕ್ಷಸ ಅವಳಿಗೆ ಹೇಳ್ತಾ, ನನಗೆ ಎಲ್ಲ ವೇದಾರ್ಥ ಶಾಸ್ತ್ರವನ್ನು ಹೇಳಿದವರು ಗೌತಮ ಋಷಿಗಳು. ಅವಮಾನ ಹೇಗಾಯಿತು, ಏನು ಮಾಡಿದಿರಿ? ಬಹಳ ಚೆನ್ನಾಗಿದೆ ಆ ಭಾಗ. ಇದು ಸೇಮ್ ಇಂದ್ರದ್ಯುಮ್ನ ಕಥೆ ಥರನೇ ಇದೆ, ಆದರೆ ಇಲ್ಲಿ ಅದಕ್ಕಿಂತ ಒಂದು ಸ್ವಲ್ಪ ಅಂಶ ಒಳಗಿನಿಂದ ಬೇರೆ ಸಂಗತಿಯನ್ನು ಹೇಳುತ್ತೆ. ಉಪಸ್ಥಿತಾಯಾಪಿ ತಸ್ಮೈ ಪ್ರಣಾಮಂ ನ ಕರವಾಂ ನಕಾರಿಷಂ ಸತು ಶಾಂತೋ ಮಹಾಬುದ್ಧಿ ಗೌತಮಸ್ತೇಜಸಾಂ ನಿಧಿ ಕದಾಚಿತ್ ಪರಮೇಶಸ್ಯ ಪೂಜಾಂ ಕರ್ತುಮಹಂ ಗತಃ ಮಂತ್ರೋದಿತಾನಿ ಕರ್ಮಾಣಿ ಕರೋತೀತಿ ಮುದಂ ಯಯೌ. ನಾನು ಪೂಜೆ ಮಾಡ್ತಾ ಇದ್ದೆ, ರುದ್ರದೇವರ ವಿಶಿಷ್ಟವಾದ ದ್ವಾದಶಿಯ ಸಾಯಂಕಾಲದ ಹೊತ್ತಿನ ವಿಶಿಷ್ಟವಾದ ಒಂದು ಆರಾಧನೆ, ಪ್ರದೋಷ ಪೂಜೆ. ಅದನ್ನು ಮಾಡ್ತಾ ಇರಬೇಕಾದ್ರೆ ಗೌತಮರು ಅಲ್ಲಿ ಹಾದು ಬಂದರು. ಹಾದು ಬಂದಾಗ ಅವರು ಮಾತ್ರ ಎಷ್ಟು ಚೆನ್ನಾಗಿ ನನ್ನ ಶಿಷ್ಯ ಮಂತ್ರೋದಿತಾನಿ ಕರ್ಮಾಣಿ ಕರೋತೀತಿ ಮುದಮ್ಯಯು, ಎಷ್ಟು ಪ್ರೀತಿಯಿಂದ ಮಾಡ್ತಾ ಇದ್ದಾನೆ. ನನಗವರು ಬಂದದ್ದು ಗೊತ್ತಿದೆ, ಆದರೆ ನಾನು ಈಗ ಅಕಸ್ಮಾತ್ ಎದ್ದರೆ ನನ್ನ ಗಮನ ನಿಮ್ಮ ಕಡೆಗಿದೆ ಅಂತ ಅನಿಸುತ್ತೆ, ನನಗೆ ದೇವ್ರ ಕಡೆಗೆ ಇಲ್ಲ ಅಂತ ನೀವು ಅಂದ್ಕೊಂಡು ಬಿಡ್ತೀರಿ ಅಂತ ಅಂದುಕೊಂಡು ನಾನು ಎದ್ದೇ ಹೇಳಲೇ ಇಲ್ಲ. ನಾನು ಎದ್ದೇ ಹೇಳದೆ ಮಂತ್ರವನ್ನು ಮುಂದುವರಿಸಿ ಹಾಗೆ ಪೂಜೆ ಪೂರ್ತಿ ಕಂಟಿನ್ಯೂ ಮಾಡಿದೆ. ಅವರಿಗೆ ನಮಸ್ಕಾರ ಮಾಡಲಿಲ್ಲ, ಪ್ರಣಾಮಂ ನ ಅಕಾರಿಷಂ, ನಾನು ಪ್ರಣಾಮನು ಮಾಡಲೇ ಇಲ್ಲ. ಆಗ ಗುರುಗಳೇನು ಹೇಳಲಿಲ್ಲ. ಶಿವ ಕೋಪ ಮಾಡಿಕೊಂಡ. ನನ್ನ ಆರಾಧನೆ ಮಾಡುವಾಗ ನನ್ನನ್ನು ಸರಿಯಾಗಿ ತಿಳಿಸಿ ನಿನಗೆ ತತ್ವ ಏನು ಅಂತ ಅರ್ಥ ಮಾಡಿಸಿದ ಗುರುವನ್ನು ಅವಮಾನ ಮಾಡಿದ್ಯಲ್ವ, ರಾಕ್ಷಸನಾಗು ಅಂತ ನನ್ನನ್ನು ಶಪಿಸಿದ. ಗುರುವವಜ್ಞಾ ಕೃತ ಏನ ರಾಕ್ಷಸತ್ವೇ ನಿಯುಕ್ತವಾನ್ ಜ್ಞಾನತೋ ವಾಪಿ ಯೋ ವಜ್ಞಾಂ ಕುರುತೆ ಗುರೋಃ ತಸ್ಸೇವಾಶು ಪ್ರಣಶ್ಯಂತಿ ಧೀ ವಿದ್ಯಾ ಅರ್ಥ ಆತ್ಮಚಕ್ರಿಯಾ. ಗುರುಗಳು ಶಾಪ ಕೊಡಲೇ ಇಲ್ಲ, ಅವ್ರಿಗೆ ನಾನು ಅವಮಾನ ಮಾಡಿದ್ದೆ ಅನ್ನೋದು ಗೊತ್ತಿಲ್ಲ. ಆದರೆ ನಾನು ಅವರು ತಿಳ್ಕೊಂಡು ನನಗೆ ಅವಮಾನ ಮಾಡಿದ ಅಂತ ಶಪಿಸಿದರೆ ಬೇರೆ. ಹಾಗಲ್ಲ, ಸ್ವತಃ ಶಿವನೇ ಮಾಂ ನಿಯುಕ್ತವಾನ್, ನನ್ನನ್ನು ರಾಕ್ಷಸತ್ವೇ ನಿಯುಕ್ತವಾನ್, ನನ್ನನ್ನು ರಾಕ್ಷಸನಾಗು ಅಂತ ಅವನೇ ನನ್ನನ್ನು
ನೋಡಿ ಪೂಜೆ ಮಾಡ್ತಾ ಇರೋದು ನನ್ನನ್ನು, ಅವರನ್ನು ಪರವಾಗಿಲ್ಲ, ನನ್ಗೆ ಗೌರವ ಕೊಟ್ಟಿದ್ದಾನಲ್ಲ. ನಮ್ದು ಹಾಗೆ ಇರುತ್ತೆ ಕೆಲವೊಮ್ಮೆ, ನಮ್ಗೆ ಗೌರವ ಕೊಟ್ಟರೆ ಸಾಕು. ಅವರು ಇನ್ನೊಬ್ರು ಯಾರೋ ಗುರುಗಳು ದೊಡ್ಡವರು ಜ್ಞಾನಿಗಳು ಹೋಗ್ತಾ ಇರ್ತಾರೆ, ನಾವು ಅವ್ರ ಜೊತೆಗೆ ಹೋಗ್ತಾ ಇರ್ತೇವೆ, ಅವ್ರು ನಮ್ಗೆ ನಮಸ್ಕಾರ ಮಾಡ್ತಾರೆ. ಆವಾಗ ನಮ್ಮ ತಲೆಯಲ್ಲಿ ಏನು ಅಂದರೆ, ಅಬ್ಬಾ ನನ್ನ ನಮಸ್ಕಾರ ಮಾಡಿದವ್ರಿಗೆ ಗೊತ್ತಾಗಲಿ ನಾನು ಏನು ದೊಡ್ಡವನು ಸಾಮಾನ್ಯ ಅಲ್ಲ, ಮನಸ್ಸಿನಲ್ಲಿ ಬಂತು, ಕತೆ ಹೋಯಿತು. ಹೀಗೆ ಗುರುಗಳ ತಿಳುವಳಿಕೆಯನ್ನು ಮೀರಿಯೂ ತಪ್ಪು ನಡೆಸಿದ್ರು ಅದು ಖಂಡಿತ ಬದುಕಿನಲ್ಲಿ ಅತ್ಯಂತ ದೊಡ್ಡ ಅನರ್ಥವನ್ನುಂಟು ಮಾಡುತ್ತೆ. ಹೀಗೆ ಗುರುಗಳಿಗೆ ತಿಳಿದಿಲ್ಲವಾದರೂ ನನ್ನ ಮನದೊಳಗಣ ಅವರನ್ನು ನಾನು ಗೌರವಿಸಬೇಕು ಅನ್ನುವ ಆಸ್ಥೆಯನ್ನು ತೋರದೆ ಇದ್ದದ್ದಕ್ಕಾಗಿ ಸ್ವತಃ ಶಿವನೇ, ಆರಾಧ್ಯನಾದಂತಹ ಶಿವನೇ ನನ್ನನ್ನು ರಾಕ್ಷಸತ್ವಕ್ಕೆ ಬ್ರಹ್ಮ ರಾಕ್ಷಸನಾಗು. ವೇದ ಓದಿಯೂ ನಿನಗೊಬ್ಬರನ್ನು ಗುರುಗಳನ್ನು ಗೌರವಿಸಬೇಕು ಅಂತನ್ನುವ ಎಚ್ಚರ ಹುಟ್ಟದೆ ಹೋಯ್ತಲ್ವ. ಅಂದರೆ ಭಗವಂತನು ಅಥವಾ ದೇವತೆಗಳು ಕೂಡ ಗುರುವವಜ್ಞೆಯನ್ನು ಮಾಡಿ ನನ್ನನ್ನು ಪೂಜಿಸು ಅಂತ ಹೇಳುವುದಿಲ್ಲ. ಅಂದರೆ ನಾವು ದೊಡ್ಡವ್ರ ಜೊತೆಗೆ ಹೋಗಬೇಕಾದಾಗ ನಮ್ಮನ್ನು ಅಕಸ್ಮಾತ್ ಯಾರಾದರೂ ನಮಸ್ಕಾರ ಮಾಡ್ಲಿಕ್ಕೆ ಬಂದಾಗ ಮೊದಲು ದೊಡ್ಡವ್ರಿಗೆ ಮಾಡಿ ಅಂತ ತೋರಿಸ್ಬೇಕು ನಾವು. ನಮಗೆ ಅದು ಹೆಮ್ಮೆ, ನೋಡಿ ನನ್ನನ್ನು ಗೌರವಿಸ್ತಾರೆ, ನಿಮ್ಮನ್ನು ಗೌರವಿಸಲ್ಲ, ನಾನೇ ಎಲ್ಲರಿಗಿಂತ ಪ್ರಸಿದ್ಧ ಅನ್ನುವ ಭಾವ ಒಳಗೆ ಬಂತ ಆಯಿತು. ಅವರೇನು ಕೋಪ ಮಾಡ್ಕೊಳ್ಬೇಕಲ್ಲ, ಅವರು ಸಮಾಧಾನವಾಗಿ ತಿಳ್ಕೊಳ್ತಾರೆ. ಇವನಿಗೂ ತುಂಬ ಜನ ಶಿಷ್ಯರು, ಅವರು ಹೆಮ್ಮೆ ಪಡ್ತಾರೆ. ಇಲ್ಲಿ ನೋಡಿ ಗೌತಮರೇ ಹೆಮ್ಮೆ ಪಟ್ಟರು, ಶಾಸ್ತ್ರ ಪ್ರಕಾರವಾಗಿ ಪೂಜೆ ಮಾಡ್ತಾ ಇದ್ದಾನೆ ಅಂತ. ಆದರೆ ಅದರ ಪರಿಣಾಮ ನಾನು ಈ ರೀತಿ ಬ್ರಹ್ಮ ರಾಕ್ಷಸನಾಗುವಂತಾಯಿತು ಅಂತ ಆ ಬ್ರಹ್ಮರಾಕ್ಷಸ ಸೋಮದತ್ತ ಅನ್ನುವಂತಹ ವೇದಪಾರಗ ತನ್ನ ಪೂರ್ವದ ಕಥೆಯನ್ನು ಕಲ್ಮಾಶಪಾದನ ಜೊತೆಗೆ ಹಂಚಿಕೊಳ್ತಾನೆ. ಇದರ ನಡುವೆ ಮತ್ತೊಂದು ಅಪರೂಪದ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಇದು ಭಾರತದ ಕಥೆಯ ಜೊತೆಗೆ ಸ್ವಲ್ಪ ವಿರುದ್ಧವಾಗಿದೆ. ಅದು ಹೇಗೆ ನಾವು ಅರ್ಥೈಸಿಕೊಳ್ಳಬಹುದು ಅಂತ ನಾಳೆಯ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.